ನಮಸ್ಕಾರ ನಿಲ್ಲ ಬಾಂಧವರೇ. ಈಗ ದರಖಾಸ್ತಿಗೆ ಸಂಬಂಧಪಟ್ಟಂತ ಅರ್ಜಿಗಳನ್ನು ಪಡೆದಾಯಿತು. ಅವುಗಳ ಸ್ಥಳ ಪರಿಶೀಲನೆ ಆಗಬೇಕು, ನಂತರ ಅಳತೆ ಆಗಬೇಕು. ಇದು ಹೇಗೆ ನಡೆಯುತ್ತೆ ನಾನು ತಿಳಿಸ್ಕೊಡ್ತೀನಿ. ಬ್ರಿಟಿಷರ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ, ಆದರೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದು. ಇದಕ್ಕೆ ಮುಖ್ಯ ಕಾರಣ ಅವರ ಆಡಳಿತದಲ್ಲಿ ಹಿಡಿತ ಮತ್ತು ವೈಖರಿ. ಯಾವುದೇ ಒಂದು ಸರ್ಕಾರದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇರುತ್ತೆ. ಶಾಸಕಾಂಗದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಇರ್ತಾರೆ. ಅವರಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲಸಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಮುಖ್ಯ ಕಾರ್ಯದರ್ಶಿಗಳು ಕೆಲಸ ಮಾಡ್ತಾರೆ. ಪ್ರತಿಯೊಂದು ಇಲಾಖೆಗೂ ಮಂತ್ರಿಗಳು ಇರ್ತಾರೆ. ಉದಾಹರಣೆಗೆ ಕಂದಾಯ ಇಲಾಖೆ. ಈ ಇಲಾಖೆಯಲ್ಲಿ ಹೆಚ್ಚುವರಿ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿಗಳು ಕೆಲಸ ಮಾಡ್ತಾರೆ. ಇವರು ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ಕರ್ತವ್ಯ ನಿರ್ವಹಿಸ್ತಾರೆ. ಕರ್ನಾಟಕವನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಗುಲ್ಬರ್ಗ. ಈ ಪ್ರತಿಯೊಂದು 4 ವಿಭಾಗಗಳಲ್ಲಿ ಪ್ರಾದೇಶಿಕ ಆಯುಕ್ತರು ಕರ್ತವ್ಯ ನಿರ್ವಹಿಸ್ತಾರೆ. ಒಂದು ಪ್ರಾದೇಶಿಕ ಆಯುಕ್ತರ ವ್ಯಾಪ್ತಿಗೆ ಸುಮಾರು 4 ರಿಂದ 5 ಜಿಲ್ಲೆಗಳು ಬರ್ತದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾರೆ. ಈ ಒಂದು ಜಿಲ್ಲೆಗೆ 3 ರಿಂದ 4 ಉಪ ವಿಭಾಗಗಳು ಬರ್ತವೆ. ಈ ಪ್ರತಿಯೊಂದು ಉಪ ವಿಭಾಗದಲ್ಲಿ ಉಪ ವಿಭಾಗಾಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ನಂತರ ಒಂದೊಂದು ಉಪ ವಿಭಾಗದಲ್ಲಿ 2-3 ತಹಸೀಲ್ದಾರ್ಗಳು ಇರ್ತಾರೆ. ಇವರು ತಾಲೂಕು ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ. ಪ್ರತಿಯೊಂದು ತಾಲೂಕು ಕಚೇರಿಯ ಅಧೀನದಲ್ಲಿ ಉಪ ತಹಸೀಲ್ದಾರ್ಗಳು ಇರ್ತಾರೆ. ಉಪ ತಹಸೀಲ್ದಾರ್ಗಳ ಅಧೀನದಲ್ಲಿ ಸುಮಾರು 10 ರಿಂದ 15 ಗ್ರಾಮಗಳಿಗೆ ಒಂದು ವೃತ್ತವನ್ನು ಮಾಡ್ತಾರೆ. ಆ ವೃತ್ತದಲ್ಲಿ ರಾಜಸ್ವ ನಿರೀಕ್ಷಕರು ಕೆಲಸ ಮಾಡ್ತಾರೆ. ಪ್ರತಿಯೊಂದು ರಾಜಸ್ವ ನಿರೀಕ್ಷಕರ ವೃತ್ತದಲ್ಲಿ ಸುಮಾರು 4-5 ಗ್ರಾಮ ಲೆಕ್ಕಿಗರ ವೃತ್ತ ಇರುತ್ತೆ. ಈ ಒಂದು ಗ್ರಾಮ ಲೆಕ್ಕಿಗರ ವ್ಯಾಪ್ತಿ ಸುಮಾರು 4-5 ಗ್ರಾಮಗಳಾಗಿರುತ್ತೆ. ಈ ಗ್ರಾಮ ಲೆಕ್ಕಿಗರ ವ್ಯಾಪ್ತಿಯಲ್ಲಿ ಬರುವ 5 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಕರ್ತವ್ಯ ನಿರ್ವಹಿಸಲು ಅವರಿಗೆ ಸಹಾಯಕರಾಗಿ ಗ್ರಾಮ ಸಹಾಯಕರು ಕೆಲಸ ನಿರ್ವಹಿಸ್ತಾರೆ. ಈಗ ಸ್ಥಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ. ಆದರೆ ಅಳತೆಗೆ ಸಂಬಂಧಪಟ್ಟಂತೆ ಯಾರು ಇರ್ತಾರೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.